ಪ್ರತಿಷ್ಠಿತ 2026ರ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ ಆರಂಭವಾಗಲಿದೆ. ಸುಮಾರು 44 ವರ್ಷಗಳ ನಂತರ ಭಾರತವು ಈ ಮಹತ್ವದ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸುತ್ತಿದ್ದು, ಇದು ಮೇ 17ರವರೆಗೆ ನಡೆಯಲಿದೆ. ಈ ಕ್ರೀಡಾಕೂಟದಲ್ಲಿ 28 ರಾಷ್ಟ್ರಗಳ ಸುಮಾರು 180 ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಇದು ಈ ವರ್ಷದ ಏಷ್ಯಾದ ಅತಿದೊಡ್ಡ ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಒಂದಾಗಿದೆ. ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ಗಳ ಅರ್ಹತಾ ಸುತ್ತಿನ ದೃಷ್ಟಿಯಿಂದ ಈ ಚಾಂಪಿಯನ್ಶಿಪ್ ಅತ್ಯಂತ ಮಹತ್ವದ್ದಾಗಿದೆ. ಭಾರತ, ಚೈನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳೊಂದಿಗೆ ಅತಿದೊಡ್ಡ ತಂಡಗಳನ್ನು ಕಳುಹಿಸುತ್ತಿದ್ದರೆ, ಚೈನೀಸ್ ತೈಪೈ 15 ಸ್ಪರ್ಧಿಗಳನ್ನು ಕಳುಹಿಸುತ್ತಿದೆ. ಅನುಭವಿ ಲಿಫ್ಟರ್ಗಳಾದ ಬಿಂದ್ಯಾ ರಾಣಿ ದೇವಿ ಮತ್ತು ಅಜಿತ್ ನಾರಾಯಣ ಅವರು ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ತಂಡದಲ್ಲಿ ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಾಬ್ರತ್ ಭರಾಲಿ ಅವರಂತಹ ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ. ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಸೈಖೋ ಮೀರಾಬಾಯಿ ಚಾನು ಅವರು ಗಾಯದ ಸಮಸ್ಯೆಯಿಂದಾಗಿ ಈ ಚಾಂಪಿಯನ್ಶಿಪ್ನಿಂದ ಹೊರಗುಳಿದಿರುವುದು ಭಾರತಕ್ಕೆ ಹಿನ್ನಡೆಯಾಗಿದೆ.